ಹಲೋ ಎವ್ರಿವನ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಳಿ, ಗಾಳಿ, ಮಳೆ, ಸೈಕ್ಲೋನ್ ಎಫೆಕ್ಟ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ದಕ್ಷಿಣ ಒಳನಾಡಿನಲ್ಲಿ ಅತ್ಯಂತ ಚಳಿ ಇದೆ, ಮಳೆ ಇದೆ, ಜಿಟಿ ಜಿಟಿ ಮಳೆ ಇದೆ. ಏನು ಮಾಡೋದು ತಿಂಡಿ ಅಂದ್ಕೊಂಡು ನಾನು ಫ್ರಿಡ್ಜ್ನಲ್ಲಿ ನೋಡಿದೆ. ಸ್ವಲ್ಪ ತರಕಾರಿ ಇತ್ತು. ಅದರಿಂದ ಈ ಮಳೆ, ಚಳಿ, ಗಾಳಿಗೆ ಹೊಂದಿಕೊಳ್ಳುವಂಥ, ದೇಹಕ್ಕೆ ಉಷ್ಣಾಂಶವನ್ನು ಕೊಡುವಂತಹ, ಬೆಚ್ಚಗೆ ಇಡುವಂತಹ ಒಂದು ಬಾತ್ನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಮತ್ತೆ ಆಗ್ತಡ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು 2.5 ಗ್ಲಾಸ್ನ ಅಳತೆಯ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ನಾವು ಊಟ ಮಾಡುವಂಥ ಅಕ್ಕಿಯನ್ನು. ಹಾಗೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸಿಪ್ಪೆಯನ್ನು ಎಡೆಯದೇ ಇರತಕ್ಕಂಥ ಸಣ್ಣ ಸಣ್ಣ ಬೆಳ್ಳುಳ್ಳಿ ತುಂಡನ್ನು ತೊಗೊಂಡಿದ್ದೀನಿ. ಹಾಗೆ 1 ಇಂಚಿಗಿನ್ನ ಹೆಚ್ಚಾಗಿ ಶುಂಠಿ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೊಕ್ಕು, ಏಲಕ್ಕಿ, ಸೋಂಪು, ಸ್ವಲ್ಪ ತೆಂಗಿನಕಾಯಿ, ಇದೆಲ್ಲವನ್ನು ರುಬ್ಬೋಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಅಕ್ಕಿಯನ್ನು ತೊಳೆದಿಟ್ಟು ನಂತರ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಹದದಲ್ಲಿ ನಾನು ರುಬ್ಕೊಂಬಂದಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ ಚಕ್ಕೆ, ಲವಂಗ, ಪಲಾವ್ ಎಲೆ, ಮತ್ತು 1 ಅನಾನಸು, 1 ಟೊಮೆಟೊ, ಹಾಗೆ ಸ್ವಲ್ಪ ಈರುಳ್ಳಿ, ಹಾಗೆ ತಿರ್ಗಾ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಅಲ್ಲೊಂದು 4 ತೊಗೊಂಡಿದ್ದೆ, ಇಲ್ಲೊಂದು 4 ತೊಗೊಂಡಿದ್ದೀನಿ. ಅಂದರೆ ರುಬ್ಬೋಕ್ಕೆ ತೊಗೊಂಡಿದ್ದೆ, ಈಗ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಇದು ಮೂರನ್ನು ಈ ರೀತಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಅಕ್ಕಿಯನ್ನು ಸಹ ಈಗ ತೊಳೆದು ಇಟ್ಕೊತೀನಿ. ಸ್ನೇಹಿತರೆ, ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ, ಎಣ್ಣೆ ಎರಡನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಈಗ ಕಾದು ಬಂದಿದೆ. ಗರಂ ಮಸಾಲಗಳು, ಪಲಾವ್ ಎಲೆ ಹಾಕಿದ್ದೀನಿ. ಒಂದು 30 ಸೆಕೆಂಡಷ್ಟು ಇದನ್ನು ಬಾಡಿಸ್ಕೊಂಡ ನಂತರ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾನು ಮೆಣಸಿನಕಾಯನ್ನು ಹಾಕೋತಾ ಇದ್ದೀನಿ. ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನಕಾಯಿನ ರುಬ್ಬೋಕ್ಕೆ, ಒಗ್ಗರಣೆಗೆ ಹಾಕ್ಕೊಳ್ಳಿ. ಮಕ್ಕಳಿದ್ರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಟೊಮೆಟೊವನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ನಿಂಬೆಹಣ್ಣು ಸಹ ಹಿಂಡೋದ್ರಿಂದ ನಾನು 1 ಹುಳಿ ಟೊಮೆಟೊಯನ್ನು ಇಲ್ಲಿ ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿ ನಾನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಸ್ವಲ್ಪ ಬರ್ತಾ ಇದ್ದ ಹಾಗೆ ನಾನು 1 ಮುಷ್ಟಿಯಷ್ಟು ಮತ್ತೆ ಪುದೀನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಎಲೆಗಳನ್ನ, ಅದನ್ನು ತೆಗೆದು ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅಲ್ಲಿ ರುಬ್ಬಕ್ಕೂ ತೊಗೊಂಡಿದ್ದೀನಿ, ಇಲ್ಲಿ ಒಗ್ಗರಣೆಯಲ್ಲೂ ಬಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ಬಂತು. ಈಗ ನಾನು ರುಬ್ಕೊಂಡಿರ್ತಕ್ಕಂಥ ಖಾರವನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಅಡಿಗೆ ಅರಿಶಿನವನ್ನು ಹಾಕ್ಕೊಂಡು ನಾವು ಬಾಡಿಸ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ಇದನ್ನು ಬಾಡಿಸ್ಕೊಂಡ್ರೆ ನಿಮಗೆ ಹೋಟೆಲ್ ಶೈಲಿಯ ಒಂದು ಸ್ಟ್ರೀಟ್ ಸ್ಟೈಲು ಮತ್ತು ಹೋಟೆಲ್ ಸ್ಟೈಲ್ನಲ್ಲಿ ನಿಮಗೆ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯವಾಗಿರುತ್ತೆ. ಈ ಮಳೆ, ಚಳಿ, ಗಾಳಿಗಂತೂ ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ಎಣ್ಣೆ ಬಿಡೋವರೆಗೂ ನಾವು ಬಾಡಿಸ್ಕೋಬೇಕು. ನಂತರ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ತರಕಾರಿ ಹಾಕ್ಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಖಾರ ಎಲ್ಲ ಬೆರೆತ ನಂತರ ನಾವು ಅದನ್ನೇನು ಬೇಯಿಸ್ಕೋಬೇಕಾಗಿಲ್ಲ. ನಾವು ತೊಳೆದು ಹಾರಾಕೊಂಡಿರ್ತಕ್ಕಂಥ, ಅಂದರೆ ಸೋರು ಹಾಕ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಈ ಸಮಯದಲ್ಲಿ ಲೋ ಫ್ಲೇಮಲ್ಲಿ ಇರಲಿ. ನೋಡಿ ಸ್ನೇಹಿತರೆ, ಅಕ್ಕಿಯನ್ನು ಸಹ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾನು 5 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಸಣ್ಣಗೆ ಕುದಿ ಬರ್ತಾ ಇದೆ. ಉಪ್ಪು, ಹುಳಿ, ಖಾರ ಸರಿ ಇದೆಯಾ ನೋಡ್ಕೊಳ್ಳಿ. ಈ ಸಮಯದಲ್ಲಿ ನಾನು 1 ನಿಂಬೆಹಣ್ಣು ಸಂಪೂರ್ಣ ಹಿಂಡ್ತೀನಿ. ನೀವು ಕುದಿ ಬಂದ ನಂತರ ಹಿಂಡಬೇಕು, ಇಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ. ನೋಡಿ, ನಿಂಬೆಹಣ್ಣು ಹಿಂಡಾಯಿತು. ಈಗ ಸಂಪೂರ್ಣ ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊತೀನಿ. ಸ್ನೇಹಿತರೆ, 2 ವಿಷಲ್ ಬಂದು ಪ್ರೆಷರ್ ಸಂಪೂರ್ಣವಾಗಿ ಇಳಿದಿದೆ. ಹೀಗೆ ಸಂಪೂರ್ಣವಾಗಿ ಅದಾಗಿದ್ದದೇ ಇಳಿಬೇಕು. ನೀವು ಇಳಿಸೋಕ್ಕೆ ಹೋಗಬಾರ್ದು. ಈಗ ತೆಗೆದು ನಿಮಗೆ ತೋರಿಸ್ತೀನಿ. ಸೈಕ್ಲೋನ್, ಮಳೆ, ಚಳಿ, ಗಾಳಿಗೆ ರುಚಿಕರವಾದ ಗರಂ
ಬಾತ್ ರೆಡಿ ಆಯಿತು ತಿನ್ನೋಕ್ಕೆ. ನಾನಿಲ್ಲಿ ಮೊಸರು ಕೋಸಂಬರಿ ಅಂದರೆ ಮೊಸರು ಬಜ್ಜಿ ರಾಯ್ತ ಏನು ಮಾಡ್ಕೊಂಡಿಲ್ಲ. ಈ ಚಳಿಗೆ ಅದನ್ನೆಲ್ಲ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಈ ಖಾರವಾಗಿರೋ ಗರಮ ಗರಂ ಬಾತ್ನ ಮಾಡ್ಕೊಂಡಿದ್ದೀನಿ. ಇದನ್ನೇ ತಿನ್ನೋಣ. ಈಗ ಸ್ಟೌವಿಂದ ಕೆಳಗಿಳಿಸಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಚಳಿ ಮಳೆ ಗಾಳಿಗೆ ಗರಂ ಬಾತ್ ರೆಡಿ ಆಯಿತು. ಮಾಡೋ ವಿಧಾನ ತೋರಿಸಿದ್ದೀನಿ. ನೀವು ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ಹಾಗೂ ಆರೋಗ್ಯಕರವಾದ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಗಣೇಶ.